ಯೋಗೇಶ್ ಗೌಡ ಕೊಲೆ ಕೇಸಲ್ಲಿ ವಿನಯ್ ಕುಲಕರ್ಣಿಯೇ ಕೊಲೆಗಾರ ಅನ್ನೋದು ಕೋರ್ಟ್ನಲ್ಲಿ ಸಾಬೀತಾಗಿದೆ, ಅಪರಾಧ ಸಾಬೀತಾಗಿದೆ. 17 ಮಂದಿ ಅಪರಾಧಿಗಳಿಗೆ ಇವತ್ತು ಕೋರ್ಟ್ ಶಿಕ್ಷೆ ಪ್ರಕಟಿಸೋದಕ್ಕಿದೆ. ದೋಷಿಗಳು ಅಂತ ಕೋರ್ಟ್ ತೀರ್ಪು ಕೊಟ್ಟಿತ್ತು, ಕೊಲೆಗಾರ ಕುಲಕರ್ಣಿ ಅಂತ ಕೋರ್ಟ್ ಹೇಳಿತ್ತು. ಇದರ ಬೆನ್ನಿಗೆ ಇವತ್ತು ತೀರ್ಪು ಪ್ರಕಟವಾಗಿದೆ. ನಿನ್ನೆ ಶಿಕ್ಷೆಯ ಪ್ರಮಾಣಕ್ಕೆ ಸಂಬಂಧಿಸಿದಂತೆ ವಾದ ಪ್ರತಿವಾದ ಮಂಡನೆಯಾಗಿತ್ತು ಕೋರ್ಟ್ ಮುಂದೆ. ಕಡಿಮೆ ಶಿಕ್ಷೆ ಕೊಡಿ ಅಂತ ಆರೋಪಿಗಳ ಪರವಾದಂಥ ವಕೀಲರು ಮತ್ತು ಖುದ್ದು ಆರೋಪಿಗಳು ಅಂದರೆ ಈಗ ಅಪರಾಧಿಗಳು ನ್ಯಾಯಪೀಠದ ಮುಂದೆ ಮನವಿ ಮಾಡಿಕೊಂಡಿದ್ರು. ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡಿ ಅಂತ ಬೇರೆ ಬೇರೆ ಕಾರಣ ಕೊಟ್ಟಿದ್ರು. ಒಬ್ಬರು ಹೇಳಿದ್ರು ನನಗೆ 3 ಮಕ್ಕಳಿದ್ದಾರೆ, ಇನ್ನೊಬ್ರು ಹೇಳಿದ್ರು ನಾನು ಬೇರೆ ಬೇರೆ ಅಪರಾಧಗಳಲ್ಲಿ ಭಾಗಿಯಾಗಿಲ್ಲ, ಇದೇ ಮೊದಲ ಅಪರಾಧ, ಕ್ಷಮಿಸಿ ಅಂತ ಕೇಳಿಕೊಂಡ್ರು. ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡಿ ಅಂತ ಹೇಳಿಕೊಂಡ್ರು. ವಾದ ಪ್ರತಿವಾದವನ್ನು ಆಲಿಸಿದ ಬಳಿಕ ನ್ಯಾಯಾಧೀಶ ಸಂತೋಷ್ ಗಜಾನನ್ ಭಟ್ ಶಿಕ್ಷೆಯ ಪ್ರಮಾಣವನ್ನು ಇವತ್ತು ಪ್ರಕಟಿಸ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿ 302, 120B ಸೇರಿ ಪ್ರಮುಖ ಸೆಕ್ಷನ್ಗಳ ಅಡಿಯಲ್ಲಿ ಇವರ ಅಪರಾಧ ಸಾಬೀತಾಗಿದೆ. 302 ಮರ್ಡರ್ ಕೇಸು, ಇದರಲ್ಲಿ ಕನಿಷ್ಠ ಜೀವಾವಧಿ ವಿಧಿಸಬಹುದು. ಕನಿಷ್ಠ ಜೀವಾವಧಿ ಅಂತಂದ್ರೆ 14 ವರ್ಷ ಶಿಕ್ಷೆ ಕನಿಷ್ಠ. ಜೀವನ ಪರ್ಯಂತ ಜೈಲು ಅಂತಂದ್ರೆ ಸಾಯೋವರೆಗೂ ಕೂಡ ಜೈಲು. ಒಂದು ವೇಳೆ ಶಿಕ್ಷೆಯ ಪ್ರಮಾಣ ಕಡಿಮೆಯಾಯಿತು ಅಂತಾದರೂ ಕೂಡ ಯಾವ ಪ್ರಮಾಣದಲ್ಲಿ ಕಡಿಮೆಯಾಗತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಇಲ್ಲಿ 2 ಮತ್ತು 2ಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಶಿಕ್ಷೆಯಾದರೆ ವಿನಯ್ ಕುಲಕರ್ಣಿ ತಮ್ಮ ಶಾಸಕ ಸ್ಥಾನವನ್ನು ಕಳ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್, ಒಂದು 6 ವರ್ಷ ಶಿಕ್ಷೆ ಆಯಿತು, 10 ವರ್ಷ ಶಿಕ್ಷೆ ಆಯಿತು ಅಂತ ಅನ್ಕೊಳ್ಳೋಣ. 10 ವರ್ಷ ಜೈಲಿನಲ್ಲಿ ಕಳೆದ ಬಳಿಕ ಮತ್ತೆ 6 ವರ್ಷ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡುವಂತಿಲ್ಲ. ಅಂದ್ರೆ 10 ವರ್ಷ ಶಿಕ್ಷೆ ಆದರೆ 16 ವರ್ಷ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡುವಂತಿಲ್ಲ. ಇಮಿಡಿಯೇಟ್ ಶಾಸಕ ಸ್ಥಾನವೂ ಕೂಡ ಹೋಗುತ್ತೆ. ಸೊ ಇದು ಕಾನೂನು. ಸೊ ಯಾವ ರೀತಿ ಶಿಕ್ಷೆ ಪ್ರಮಾಣ ನಿಗದಿಯಾಗಬಹುದು, ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಮೇಶ್ ಫೋನ್ ಸಂಪರ್ಕದಲ್ಲಿ. ರಮೇಶ್, ಈಗ ನನಗೆ 3 ಮಕ್ಕಳಿದ್ದಾರೆ, 4 ಹೆಂಡತಿಯರಿದ್ದಾರೆ, 3,000 ಹಸು ಇದೆ, ಇದೆಲ್ಲ ಕನ್ಸಿಡರ್ ಆಗುವಂತ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಖಂಡಿತ ಯಾವ ಮ್ಯಾಟರ್ಗಳು ಕೂಡ ಕನ್ಸಿಡರ್ ಆಗೋದಿಲ್ಲ, ನ್ಯಾಯಾಲಯ ಕೂಡ ಕನ್ಸಿಡರ್ ಮಾಡೋದಿಲ್ಲ. ಆದ್ರೆ ಇಲ್ಲಿ ಪ್ರಮುಖವಾಗಿ ನಿನ್ನೆ ನಡೆದಂತಹ ವಾದ ಪ್ರತಿವಾದದಲ್ಲಿ ವಿನಯ್ ಕುಲಕರ್ಣಿ ಸೇರಿದಂತೆ 17 ಜನ ಆರೋಪಿಗಳು ಅಂದ್ರೆ ತಮ್ಮ ಅನಿವಾರ್ಯತೆ ಹೊರಗಿನ ಪ್ರಪಂಚಕ್ಕೆ ಅಥವಾ ತಮ್ಮ ಕುಟುಂಬಕ್ಕೆ ಎಷ್ಟಿದೆ ಹಾಗಾಗಿ ಶಿಕ್ಷೆಯನ್ನು ಕೊಡಿ. ಈಗ ದೋಷಿ ಅನ್ನುವಂಥದ್ದು ಈಗ ಆಲ್ರೆಡಿ ನಿರ್ಧಾರಿತ ಕೋರ್ಟ್, ಅದು ಅನ್ಡಿಸ್ಪ್ಯೂಟಬಲ್. ಆದ್ರೆ ಕೊಡುವಂತ ಶಿಕ್ಷೆಯಲ್ಲಿ ಆದಷ್ಟು ಒಂದು ಕಡಿಮೆ ಶಿಕ್ಷೆಯನ್ನು ಕೊಡಿ ಅನ್ನುವಂತ ವಿಚಾರಕ್ಕೆ ಇವರ ವಾದವನ್ನು ಕೂಡ ಮಂಡನೆ ಮಾಡಿದ್ದಾರೆ. ಬಹುತೇಕ 17 ಜನ ಆರೋಪಿಗಳಲ್ಲಿ 1 to 14 ತನಕ ಕೆಲವೊಂದಷ್ಟು ಆಟೋ ಡ್ರೈವರ್ಗಳು, ಏಜೆಂಟ್ಗಳು, ಮಿಡ್ಲ್ ಕ್ಲಾಸ್ ಅಲ್ಲಿ ಇರುವಂತಹ ಕೆಲವರು ಏನು ಆರೋಪಿಗಳಿದ್ರು, ಅಪರಾಧಿಗಳಿದ್ರು, ಅವರೆಲ್ಲರೂ ಕೂಡ ನಮ್ಮ ಚಿಕ್ಕ ಮಕ್ಕಳಿದ್ದಾರೆ, ನಮ್ಮ ದುಡಿಮೆಯೇ ನಮ್ಮ ಕುಟುಂಬಕ್ಕೆ ಆಸರೆಯಾಗಿದೆ, ಹಾಗಾಗಿ ನಮ್ಗೆ ಇದನ್ನ ಕರುಣೆಯನ್ನ ತೋರಿಸಿ ಆದಷ್ಟು ಕಡಿಮೆ ಕೊಡಿ ಅನ್ನೋದು. ಆದ್ರೆ ವಿನಯ್ ಕುಲಕರ್ಣಿ ವಿನಯ್ ಕುಲಕರ್ಣಿ ಅವರ ವಕೀಲರು ಮತ್ತೆ ವಿನಯ್ ಕುಲಕರ್ಣಿ ಮಾತನಾಡಿರುವಂತದ್ದು ಅಂದ್ರೆ ತಾನು ಒಬ್ಬ ಜನನಾಯಕ, ವಿನಯ್ ಕುಲಕರ್ಣಿ ಒಬ್ಬ ಜನನಾಯಕ ಇದೆ, ಅದನ್ನ ಒಳ್ಳೆತನಕ್ಕೆ ಜನ ಅದನ್ನ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಒಬ್ಬ ಖುಷಿಯಿಂದ ಬಂದಂತವನು 3,000 ಹಸುಗಳನ್ನ ಸಾಕ್ತಾ ಇದ್ದಾರೆ. ಅವ್ರು ಇದು ಅಂದ್ರೆ ವಿನಯ್ ಕುಲಕರ್ಣಿ ಸ್ವತಃ ಹೇಳುವಂತದ್ದು ಅಂದ್ರೆ ನಾನು ಯಾರಿಗೂ ನನ್ನ ಜೀವನದಲ್ಲಿ ಅನ್ಯಾಯನೇ ಮಾಡಿಲ್ಲ ಅನ್ನುವಂಥದ್ದು. ಅದು ಅವ್ರಿಗೆ ಹೇಳುವಂತ ಒಂದಷ್ಟು ಆಪ್ಷನ್ಸ್ ಅನ್ನ ಕೊಟ್ಟಂತ ಅವ್ರು ಏನೇ ಹೇಳ್ಬೋದು. ಆದ್ರೆ ನ್ಯಾಯಾಲಯ ಅವರ ಮೇಲಿರುವಂತ ಆರೋಪಗಳೇನು, ಏನ್ ಸಾಕ್ಷಿಗಳು ಸಾಬೀತಾಗಿದೆ, ಯಾಕೆ ಎಷ್ಟು ಶಿಕ್ಷೆಯನ್ನ ಕೊಡಬೇಕು ಅನ್ನುವಂಥದ್ದನ್ನ ಅಷ್ಟೇ ಹೇಳ್ತದೆ. ಆದ್ರೆ ಆರೋಪಿಗಳು ಅಥವಾ ಆರೋಪಿಗಳ ಪರ ವಕೀಲರು ಕಡಿಮೆ ಮಾಡ್ಲಿಕ್ಕೆ ಕೊಡುವಂತ ಕಾರಣಗಳು ನಿಜಕ್ಕೂ ನ್ಯಾಯಾಧೀಶರಿಗೆ ಅದು ಸೂಕ್ತ ಅನಿಸಿದ್ದೇ ಆದಲ್ಲಿ ಒಂದಷ್ಟು ಪ್ರಮಾಣದ ಕಡಿಮೆ. ರಮೇಶ್, ತಾವು ಕೂಡ ನಿನ್ನೆ ಇಡೀ ವಾದ ಪ್ರತಿವಾದದ ಸಂದರ್ಭದಲ್ಲಿ ಕೋರ್ಟ್ ಅಲ್ಲಿ ಇದ್ರಿ. ಇಲ್ಲಿ ಯೋಗೇಶ್ ಗೌಡರಿಗೂ 3 ಮಕ್ಕಳಿದ್ರು ಕೊಲೆಯಾದಂತ ಯೋಗೇಶ್ ಗೌಡನಿಗೂ. ಸೊ ಖಂಡಿತ ಇದೆಲ್ಲ ಕನ್ಸಿಡರ್ ಆಗತ್ತಾ ಶಿಕ್ಷೆ ಪ್ರಮಾಣ ನಿಗದಿ ಮಾಡೋ ಸಂದರ್ಭದಲ್ಲಿ? ಖಂಡಿತ ರಕ್ಷಿತ್, ಅಂದ್ರೆ ಈ ವಿಚಾರವನ್ನು ಇಟ್ಟುಕೊಂಡು ಅಡಿಷನಲ್ ಸಾಲಿಸಿಟರ್ ಜನರಲ್ SP ರಾಜ್ ಅವರೇನು ವಾದಕ್ಕೆ ಇಳಿದ್ರು. ಅವಾಗ ಹೇಳಿದಷ್ಟೇ ಆತನಿಗೂ ಒಂದು ಫ್ಯಾಮಿಲಿ ಇತ್ತು, ಒಂದು ಜೀವವನ್ನ ತೆಗೆದಿದ್ದಾರೆ. ಒಬ್ಬ ಯುವ ರಾಜಕಾರಣಿಯನ್ನ
ಮುಗಿಸಿದ್ದಾರೆ. ಇವರ ರಾಜಕೀಯ ದುರುದ್ದೇಶಕ್ಕಾಗಿ ಒಂದು ಕ್ರೌರ್ಯವನ್ನ ಮೆರೆದಿದ್ದಾರೆ. ಇದು ಕೇವಲ ಹಠಾತ್ ಯಾವ್ದೋ ಒಂದು ಸಣ್ಣ ಘಟನೆಯನ್ನೇ ಮಾತಿಗೆ ಮಾತಾಗಿ ನಡೆದ ಘಟನೆ ಅಲ್ಲ. ಇದು ಬಹು ದಿನಗಳ ಪ್ರೀ ಪ್ಲಾನ್ಡ್ ಕೋಲ್ಡ್ ಮರ್ಡರ್ ಇದೆ, ಪೊಲಿಟಿಕಲಿ ಮರ್ಡರ್ ಮಾಡಿರುವಂತದ್ದು. ಹಾಗಾಗಿ ಇವರಿಗೆ ಯಾವುದೇ ಕಾರಣಕ್ಕೂ ಕರುಣೆಯನ್ನ ತೋರಿಸಬಾರದು ಅನ್ನುವಂಥದ್ದು. ಅಲ್ಲಿ ಇನ್ನೊಂದು ವಿಷಯವನ್ನ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ತಾರೆ ಎಸ್ ವಿ ರಾಜ್ ಅವರು. ಒಂದು ಮರ್ಡರ್ ಕೇಸಲ್ಲಿ ಕ್ಯಾಪಿಟಲ್ ಪನಿಷ್ಮೆಂಟ್ ಗೆ ಅಂದ್ರೆ ಮರಣ ದಂಡನೆಯನ್ನ ಕೊಡ್ಲಿಕ್ಕೆ ಅವಕಾಶಗಳಿದೆ. ಅದನ್ನ ನಾವು ಮರಣ ದಂಡನೆಯನ್ನ ಕೊಡ್ತಾ ಇಲ್ಲ, ಆದ್ರೆ ಜೀವಿತಾವಧಿ ಅಥವಾ ಜೀವಾವಧಿ ಶಿಕ್ಷೆ ಕೊಡುವಲ್ಲಿ ಯಾವುದೇ ರೀತಿಯಾದಂತ ವಿನಾಯಿತಿಯನ್ನ ಅವರಿಗೆ ಕರುಣೆಯನ್ನ ತೋರಿಸಬೇಡಿ ಅನ್ನುವಂಥದ್ದನ್ನು ಕೂಡ ಎಸ್ ವಿ ರಾಜ್ ಅವರು ಮನವಿಯನ್ನು ಮಾಡಿಕೊಂಡ್ರು. ಸೊ ಈ ಒಂದು ಪ್ರಕರಣದಲ್ಲಿ ನೋಡ್ತಾ ಹೋದ್ರೆ ಪ್ರಮುಖವಾಗಿ IPC ಸೆಕ್ಷನ್ 302, 120B, 201, 148, 149 ಸೊ ಇಷ್ಟು ಸೆಕ್ಷನ್ಸ್ ಗಳಲ್ಲಿ ಪ್ರಮುಖವಾಗಿದೆ. ಮತ್ತೆ ಆರ್ಮ್ಸ್ ಆಕ್ಟ್ ಕೂಡ ಇರುವಂತಹದ್ದು. ಇದು ಎಲ್ಲಾ ಸೆಕ್ಷನ್ ಗಳು ನೋಡಿದ್ರೆ 302 ಹೆಚ್ಚು ಶಿಕ್ಷೆಯಲ್ಲಿರುವಂತಹದ್ದು. ಅದರಲ್ಲಿ ಗರಿಷ್ಠ ಮರಣದಂಡನೆ ಮತ್ತೆ ಕನಿಷ್ಠ ಜೀವಾವಧಿ ಶಿಕ್ಷೆ ಕೊಡ್ಲಿಕ್ಕೆ ಅವಕಾಶಗಳಿರುವಂತದ್ದು. ಹಾಗಾಗಿ ನ್ಯಾಯಾಲಯ ಇವತ್ತು ಗರಿಷ್ಠ ಶಿಕ್ಷೆಯನ್ನು ಕೊಟ್ಟರೂ ಕೂಡ ಯಾರ ಮೇಲೆ ಕೊಲೆ ಆರೋಪ ಅಂದ್ರೆ 302 ಆರೋಪ ಇದೆ ಅವರಿಗೆ ಒಂದು ಜೀವಾವಧಿ ಶಿಕ್ಷೆ ಆಗುವಂತ ಸಾಧ್ಯತೆಗಳು ಮೇಲ್ನೋಟಿಗೆ ಕಂಡು ಬರ್ತಾ ಇರುವಂತದ್ದು. ಸೊ ಇನ್ನುಳಿದಂತೆ ಟಿಂಗ್ರೀಕರ್ ಅನ್ನುವಂತ ಒಬ್ಬ ಇನ್ಸ್ಪೆಕ್ಟರ್ ಇದ್ದಾನೆ, ಆತನಿಗೆ ಇರುವಂತದ್ದು ಏನಂದ್ರೆ 201 3 ವರ್ಷದವರೆಗೆ ಮ್ಯಾಕ್ಸಿಮಮ್ ಕೊಡ್ಲಿಕ್ಕೆ ಅವಕಾಶ ಇರುವಂತದ್ದು. ಆತನಿಗೆ ಎಷ್ಟು ಕೊಡ್ತಾರೆ ಅಂತ ನೋಡ್ಬೇಕಾಗಿರುವಂತದ್ದು. ಆದ್ರೆ ಇವತ್ತಿನ ಒಂದು ಬಹಳ ನಿರೀಕ್ಷೆ ಇರುವಂತಹದ್ದು ವಿನಯ್ ಕುಲಕರ್ಣಿ ಜೀವಿತಾವಧಿ ಅಥವಾ ಜೀವಾವಧಿ ಶಿಕ್ಷೆ ಆಗತ್ತಾ. ಸೊ ನ್ಯಾಯಾಲಯ ಯಾವ ರೀತಿ ನಿರ್ಣಯವಾದವನ್ನು ಕನ್ಸಿಡರ್ ಮಾಡುತ್ತೆ ಅಂತ ನೋಡ್ಬೇಕಾಗಿರೋದು. ಇವತ್ತು ಮಧ್ಯಾಹ್ನ 1 ಗಂಟೆಯ ಒಳಗಾಗಿ ಒಂದು ಅಂತಿಮ ತೀರ್ಪು ಹೊರಬೀಳುವಂತ ಸಾಧ್ಯತೆಗಳಿದೆ. ರಕ್ಷತೆ. ಥ್ಯಾಂಕ್ ಯು ರಮೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.